ಫೈನಲಿ ರಾಘವೇಂದ್ರ ಸ್ವಾಮಿ ಅವರು ನನ್ನ ಮಂತ್ರಾಲಯಕ್ಕೆ ಕರ್ಸ್ಕೊಂಡ್ಬಿಟ್ರು. ರಾಯರನ್ನ ನೋಡ್ಬೇಕು ಅನ್ನೋದು ತುಂಬಾ ವರ್ಷದ ಕನ್ಸು. ಯಾರೋ ಹೇಳ್ದಂಗೆ ರಾಯರನ್ನ ನಾವು ನೋಡ್ಬೇಕು ಅನ್ಕೊಂಡ್ರೆ ನೋಡಕ್ ಆಗಲ್ವಂತೆ. ನಮ್ಮನ್ನ ಯಾವಾಗ ನೋಡ್ಬೇಕು ಅನ್ಸುತ್ತೋ ಅವತ್ ರಾಯರೇ ನಮ್ಮನ್ನ ಕರ್ಸ್ಕೊಂತಾರಂತೆ. ಫೈನಲಿ ಆ ಡೇ ಇವತ್ತು ಬಂದಿದೆ. ಕಣ್ಮುಚ್ಚಿ ತೆರೆಯೋ ಅಷ್ಟರಲ್ಲಿ ರಾಯರ ಸನ್ನಿಧಿಯಿಂದ ಒಂದೇ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ಲೋಬಲ್ ಸ್ಟೇ ಲಾಡ್ಜ್ಗೆ ಬಂದು ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ರಾಯರ ಸನ್ನಿಧಿಗೆ ಹೊರಟ್ವಿ. ಗ್ಲೋಬಲ್ ಸ್ಟೇ ಅವರು ನಮ್ಗೆ ರೂಮ್ ನ ಫ್ರೀ ಆಗಿ ಕೊಟ್ಟಿದ್ರು. ಹೋಗ್ಬೇಕಾದ್ರೆ ಒಬ್ರು ಪುಣ್ಯಾತ್ಮರು ಸಿಕ್ಕಿದ್ರು, ನಮ್ಮನ್ನ ಫ್ರೀ ಆಗಿ ಡ್ರಾಪ್ ಮಾಡಿದ್ರು. ಎಲ್ಲ ರಾಯರ ಕೃಪೆ. ಫಸ್ಟ್ ಒಂದ್ ನಾಮ ಇಕ್ಕಿಸ್ಕೊಂಡು ರಾಯರ ದರ್ಶನ ಮಾಡಿದ್ವಿ. ಹಾಗೆ ರಾಯರ ಹತ್ರ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ರಾಯರ ಮಂತ್ರಾಕ್ಷತೆನ ಹಿಸ್ಕೊಂಡ್ವಿ. ಗುರು ರಾಘವೇಂದ್ರ ಅಪ್ಪಣ್ಣ ರಾಯರ ಮನೆನ ನೋಡ್ಕೊಂಡು ನಮ್ಮ ಸ್ನೇಹಿತರು ಹೋಟ್ಲಿಗೆ ಹೋಗಿ ಊಟನ ಮಾಡ್ಕೊಂಡು ಅಲ್ಲಿಂದ ನಾವು ಹೋಗಿರೋದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗಿ ದೇವರ ದರ್ಶನ ಪಡ್ಕೊಂಡ್ವಿ. ಇಲ್ಲಿ ಒಂದೊಂದು ಕಲ್ಲು ಒಂದೊಂದು ಕತೆಗಳನ್ನ ಹೇಳುತ್ತೆ. ತುಂಬಾ ಖುಷಿ ಆಯ್ತು ಎಲ್ಲ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ಕೊಂಡು ರಾಯರ ಭಕ್ತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಬರ್ತಾ ಬಳ್ಳಾರಿಲಿರುವಂತಹ ನಮ್ಮ ಸ್ನೇಹಿತರು ಹೋಟ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಒಳ್ಳೆ ಊಟ ಮಾಡ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ.